ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಕೇಸು ಇವತ್ತು ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಇತ್ತು. ಅದೇನಾಯ್ತು ಅಂತೇಳಿ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿದರೆ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಹಿಂದೆ ಕೂಡ ಅವರು ಹೈಕೋರ್ಟ್ ಮೊರೆ ಕೂಡ ಹೋಗಿದ್ದರು ಬೇಲ್ಗಾಗಿ. ಅಲ್ಲಿ ಕೂಡ ಆ ಒಂದು ಬೇಲ್ ಅರ್ಜಿ ಕೂಡ ಸಕ್ಸಸ್ ಆಗಲಿಲ್ಲ. ಮತ್ತು ಇವರೀಗ ಈ ಒಂದು ಸುಪ್ರೀಂ ಕೋರ್ಟ್ ಮೆಟ್ಲು ಕೂಡ ಏರಿದ್ರು ಬೇಲ್ಗಾಗಿ. ಅಲ್ಲಿ ಕೂಡ ಸ್ವಲ್ಪ ಅವರಿಗೆ ವಿಳಂಬ ಆಗಿದೆ ಅಂತ ಹೇಳ್ಬೋದು. ಬೆನ್ನೋವು ಕಾಣಿಸಿಕೊಂಡಿದೆ. ಮತ್ತು ಹಾಗೆ ಜೈಲಲ್ಲಿ ಅವರಿಗೆ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಅನ್ಯಾಯದ ಕುರಿತು ಅವರು ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ಈ ಒಂದು ಬೇಲಲ್ಲಿ ಪ್ರಸ್ತಾಪ ಮಾಡಿಬಿಟ್ಟು ಈಗ ಸುಪ್ರೀಂ ಕೋರ್ಟಿಗೆ ಒಂದು ಬೇಲ್ ಅರ್ಜಿ ಕೂಡ ಹಾಕಿದ್ರು. ಈ ಒಂದು ಬೇಲ್ ಅರ್ಜಿಯನ್ನು ಪರಿಶೀಲನೆ ಮಾಡ್ತಕ್ಕಂಥ ಸುಪ್ರೀಂ ಕೋರ್ಟ್ ಈಗ ಇವರ ಒಂದು ಬೇಲ್ ಅರ್ಜಿಯನ್ನು ಕೂಡ ಇಲ್ಲ ತಿರಸ್ಕಾರ ಮಾಡಿದೆ ಅಂತ ಹೇಳ್ಬೋದು. 2027 ಮೇ 15ರವರೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಯಾವುದೇ ರೀತಿ ಬೇಲ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಈಗ ದರ್ಶನ್ ಅವರು ಹಾಕಿದಂಥ ಈ ಒಂದು ಬೇಲ್ ಅರ್ಜಿಯನ್ನು ರಿಜೆಕ್ಟ್ ಮಾಡಿಬಿಟ್ಟು ಈ ಒಂದು ಹೈಕೋರ್ಟ್ಗೆ ಈ ಒಂದು ಕೇಸನ್ನು ಆದಷ್ಟು ಬೇಗನೆ ನೀವು ವಿಚಾರಣೆ ಮಾಡಿ ಮುಗಿಸ್ಬೇಕಂತೇಳಿ ಒಂದು ನೋಟಿಸನ್ನು ನೀಡಿಬಿಟ್ಟು ಈಗ ಆದೇಶವನ್ನು ಕೂಡ ಸುಪ್ರೀಂ ಕೋರ್ಟ್ ಹೊರಡಿಸಿದೆ. ಇಲ್ಲಿವರೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಮಡದಿ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ಸಾಕಷ್ಟು ದೇವಸ್ಥಾನಗಳಲ್ಲಿ ಕೂಡ ಅವರು ಪೂಜೆಗಳನ್ನು ಮಾಡಿಬಿಟ್ಟು ಅವರ ಒಂದು ಬೇಲ್ಗಾಗಿ ಪ್ರಾರ್ಥನೆ ಕೂಡ ಮಾಡಿಕೊಂಡಿದ್ದರು. ಅದು ಕೂಡ ಈಗ ವ್ಯರ್ಥ ಆಗಿದೆ ಅಂತ ಹೇಳ್ಬೋದು. ದರ್ಶನ್ ಅವರು ಕೂಡ ಸುಪ್ರೀಂ ಕೋರ್ಟ್ಗೆ ಹಾಕಿದಂಥ ಒಂದು ಅರ್ಜಿ ಕೂಡ ಈಗ ವಿಫಲ ಆಗಿದೆ ಅಂತ ಹೇಳ್ಬೋದು. ಇನ್ನೂ 1 ವರ್ಷ ಅವರು ಜೈಲಲ್ಲೇ ಇರಬೇಕಾಗಿತ್ತು. ಆದಷ್ಟು ಬೇಗನೆ ಈ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಅವರು ಹೋರಾಟವನ್ನು ಮಾಡಿಬಿಟ್ಟು ಬೇಲ್ ಪಡ್ಕೊಂಡ್ಬಿಟ್ಟು ಹೊರ ಬರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಈ ಥರದ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಧನ್ಯವಾದಗಳು.